ಚಲೋ ಹಾಂ ಚಲೋ ಶಶು ಲೆಫ್ಟು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದು ಇದ್ದೀವಿ ಅಹಿಲ್ಯ ನಗರು. ಟೈಮ್ 8 o'clock. ಈಗ ರೂಮಲ್ಲಿ ಬಂದು ಮಲಗಿದ್ವಿ. ರಾತ್ರಿ 3 ಗಂಟೆ ಆಗಿತ್ತು. 3 ಗಂಟೆಗೆ ಮಲಗಿದ್ವಿ ಲೆಫ್ಟು. ಈಗ ಎದ್ದು ಹೊರಟಿದ್ದೀವಿ. ಈಗ ನಮ್ಮ ಪಯಣ ಎಲ್ಲೋರ ಕೇವ್ಸ್ ಎಡೆಗೆ. ನೋಡಿ ಗಾಯ್ಸ್, ಈಗ ಒಂದು ಇನ್ಸಿಡೆಂಟ್ ಆಯಿತು. ಏನಾಯಿತು ಗೊತ್ತಾ? ಹಿಂದೆ ಒಂದು ಬ್ಯಾಗ್ ಕಟ್ಟಿದ್ವಿ. ಫಕ್ ಸ್ಪೇಸ್ ಟೆಕ್ನಾಲಜಿ. ಹಿಂದೆ ಒಂದು ಬ್ಯಾಗ್ ಕಟ್ಟಿದ್ವಿ, ಅದು ಬಿದ್ದೋಯ್ತು. ಆಯಿತಾ, ಒಂದು 4 ಕಾರವರು, ಒಂದು 3-4 ಲಾರಿಯವರು ಎಲ್ಲರೂ ಕೇಳ್ತವ್ರೆ, ಸಿಗ್ತಾ 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 ನಿಮ್ಮದೇ ಬ್ಯಾಗ್ ಬಿದ್ದೋಗಿದ್ದ, ಸಿಗ್ತಾ ಸಿಗ್ತಾ ಅಂತ. ಯಪ್ಪ, ಫುಲ್ ಗುಡ್ ಪೀಪಲ್ ಇಲ್ಲಿ ಒಂದು ರೇಂಜ್ಗೆ ಈಗ ಸದ್ಯಕ್ಕೆ. ಎಸ್ ಗೈಸ್, ಅದೇ ನೋಡಿ, ಸಮ್ ಪೀಪಲ್ಸ್ ಆರ್ ಗುಡ್, ಬಟ್ ಒಬ್ಬೊಬ್ಬರಿಂದ ಇಡೀ ಊರವರಿಗೆಲ್ಲ ಹೆಸರು ಬರುತ್ತೆ. ಈಗ ಎಷ್ಟು ಒಂದು 3-4 ಲಾರಿ ಅವ್ರು ಕೇಳಿದರು ಪಾಪ ನಿಲ್ಲಿಸಿ, ಸಿಗ್ತಾ ಬ್ಯಾಗ್ ಸಿಗ್ತಾ ಅಂತ. ನಿಮ್ಮದೆಲ್ಲ ಬಿದ್ದೋಗಿದ್ದು, ಅಲ್ಲಿ ಟೆಂಪೋ ಅವ್ರು ಎತ್ಕೊಂಡ್ರು ತೆಗೆಸ್ಕೊಂಡ್ರ ಅಂತ. ಬಯ್ಯ, ಅದೇ ಹಿಂಗೆ ಇರ್ತಾರೆ ಒಳ್ಳೆ ಜನನು. ಒಬ್ರು ಕೆಟ್ಟ ಹೆಸರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತಷ್ಟೆ. ಗೈಸ್ ನೋಡಿ, ಎಲ್ಲೋ ಹೋಗ್ತಾ ಇದ್ದೀವಿ. ಹೌ ಇಸ್ ದ ಸನ್ ಲುಕಿಂಗ್ ಲೈಕ್ ಅ ವಾವ್. ಎಸ್, ಇನ್ನು 66 kilometers ಇದೆ ಎಲ್ಲೋರ ಕೇವ್ಸ್. ವಿ ಆರ್ ಗೋಯಿಂಗ್. ಈಗೆಲ್ಲೋ ಈಗೊಂದು ಹಿಂದೆ ಆನ್ ಮಾಡಿದ್ನಲ್ಲ ಆ ಬ್ರಿಡ್ಜು, ಅಲ್ಲಿಂದ ಸಗದಾಗಿದೆ ರೋಡು. ಫುಲ್ ಕ್ರೇಜಿ ಇದೆ. ಎಲ್ಲೂ ಗುಂಡಿ ಇಲ್ಲ, ಏನಿಲ್ಲ, ಸ್ಪೇಸ್ ಇಲ್ಲ, ಏನೂ ಸಿಕ್ಕಿಲ್ಲ. ಈಗ ಚೆನ್ನಾಗಿ ಹೇಳಿದ ತಕ್ಷಣ ಹೋಗುತ್ತಾ ಏನೋ ಗೊತ್ತಿಲ್ಲ. ಇಲ್ಲ, ಫುಲ್ ಗ್ರೀನ್ ಇದೆ ಅಂದರೆ 100% ನಾಟ್ ಗೋನಾ ಗೋ, ಇಟ್ಸ್ ಗೋನಾ ಸ್ಟೇ ಹಿಯರ್. ಈ ರೋಡಲ್ಲಿ ಒಂದೇ ಒಂದು ಕರ್ನಾಟಕ ಗಾಡಿ ಇಲ್ಲ ಗುರು. ಇಲ್ಲಿ ಬರೀ ಎಮ್ ಎಚ್ ನೋಡ್ತಾ ಇದ್ದೀವಿ, ಫುಲ್ ಆನ್ MH. ಇವನು ಯಾಕೋ ಬ್ರೇಕ್ ಹಿಡಿತವನೆ. ಶಾಶು, ಈ ಹೊಸ ರೋಡಲ್ಲೂ ಒಂದು ಸ್ವಲ್ಪ ದೂರ ಬಂದಮೇಲೆ ರೈಟ್ ಸೈಡಲ್ಲಿ ಗುಂಡಿಗಳಿದೆ, ನೋಡ್ಕೊ. ಡೈವರ್ಷನ್ ತಗೋಬೇಕು. ರೈಟಿಗೆ ಎಲ್ಲೋರ ಅಂತ ಬೋರ್ಡ್ ಇದೆ, ನಾನು ನಿಂತಿದ್ದೀನಿ ಬಾ. ಎಸ್ ಗೈಸ್, ಆಫಿಷಿಯಲಿ ವಿ ಹ್ಯಾವ್ ಸಕ್ಸಸ್ಫುಲಿ ಎಂಟರ್ಡ್ ಎಲ್ಲೋರ ಕೇವ್. ಐ ಕ್ಯಾನ್ ಸಿ ದ ಎಲ್ಲೋರ ಕೇವ್ ಫ್ರಮ್ ಹಿಯರ್. ನೋ, ಐ ಕ್ಯಾನ್ಟ್ ಸಿ ಎಲ್ಲೋರ ಕೇವ್ ಫ್ರಮ್ ಹಿಯರ್. ಈಗ ಕಾಣಿಸುತ್ತೆ ನೋಡಿ. ಫೈನಲಿ ವಿ ಆರ್ ಇನ್ ಎಲ್ಲೋರ ಕೇವ್ಸ್. ನೆಕ್ಸ್ಟ್ ಸ್ಟಾಪ್ ಅಜಂತ. ಈಗ ಎಲ್ಲೋರ ನೋಡಿಬಿಡಿ, ಅಲ್ಲೇ ಎಂಟ್ರಾಗಿದ್ದು ನಾವು. ಅಲ್ಲಿ ಟಿಕೆಟ್ ತೊಗೊಳೋಣ ಬಾ. ಫಸ್ಟ್ ಎಷ್ಟು ಟಿಕೆಟ್ ತೊಗೊಬೇಕು? ಏನು ಇಲ್ಲ, ಅಲ್ಲಿ ಇಸ್ಕೊಂತವ್ರಲ್ಲ, ಇಲ್ವಾ ನೋಡು. ಎಸ್, ಹೋಗ್ತಿದ್ದೀವಿ. ಟಿಕೆಟ್ ಆ ಕಡೆನೇ ಹೋಗೋಣಪ್ಪ. ಏನಾಯ್ತು, ಇಲ್ಲೇ ದಾಟ್ಕೊಂಡು ಆ ಕಡೆ ಹೋಗೋಣ. ಉಸ್ಮಿಕ ಇಲ್ಲಿ ಸಿಗ್ತೀನಿ. ಇಂಡಿಯನ್ ಸಿಟಿಸನ್ಸ್ 40 per head, 40 rupees per head ಅಂತೆ. ಸಿಗ್ತೀವಿ ಗೈಸ್. ನೋಡಿ, ಎಲ್ಲೋರ ಕೇವ್ಸಿಗೆ ಬಂದಿದ್ದೀವಿ. ಈಗ ತೋರಿಸಿ, ಏನು ಕೊಟ್ಟರು? ಏನೋ ಕಾಯಿನ್ ಥರ ಕೊಟ್ಟವ್ರೆ, ಮೆಟ್ರೋ ಕಾಯಿನ್ ಕೊಟ್ಟು ಒಳಗೆ ಹೋಗ್ಬೇಕು. ಕಾಯಿನ್ ಹಾಕಿ ಅಲ್ಲಿ ಅನಿಸುತ್ತೆ. ಅದೇ ಥರ ಏನಾದರೂ ಇರುತ್ತೆ, ನೋಡೋಣ. ನಮ್ಮ ಭಾರತ ದೇಶದ ಫ್ಲ್ಯಾಗ್ ನೋಡಿ, ಇಂಡಿಯಾ ಫ್ಲ್ಯಾಗ್ ಇರೋದು. ಫುಲ್ಲು ಇಂಡಿಯಾ ಫ್ಲ್ಯಾಗ್ ನೋಡಿ, ಸೈಕಿದೆ ರೈಟಲ್ಲಿ. ಸಿಗ್ವಾ
ಇಲ್ಲೇ ಎಂಟ್ರಿ, ಕಾಯಿನ್ ಹಾಕಬೇಕು, ಮೆಟ್ರೋ ಕಾಯಿನ್. ಎಂಟರ್ ಅದು ಕಾಯಿನ್ ಅವರೇ ಸ್ವೈಪ್ ಮಾಡಿಕೊಟ್ರು. ನೋಡಿ ಏನು ಬರ್ತಿದೆ ಅಂತ. ಹಾಂ ಫಾಸ್ಟ್ ತಗೋಣ. ಎಸ್, ಇಲ್ಲಿ ಏನೋ ಬರ್ತಿದೆ. ಫೋಕಸ್ ನಾಟ್ ಫೋಕಸಿಂಗ್. ಎಸ್, ಇರಲಿ. ದಿಸ್ ಈಸ್ ದ ಎಂಟ್ರೆನ್ಸ್ ಗೈಸ್. ವಿ ಆರ್ ಇನ್ ದ ಕೇವ್. ನೋಡಿ ಒಂದ್ಸತಿ. ಎಸ್, ತುಂಬ ಬಿಸಿಲಿದೆ. ಎಂಟರ್ ಆದರೆ ಈ ಥರ ಎಂಟ್ರಿ. ಬಾ, ಲೆಫ್ಟಿಂದ ಹೋಗಿ ರೈಟಲ್ಲಿ ಬರೋಣ. ನೋಡಿ ಏನು ಕಾರ್ವಿಂಗ್ಸ್ಗಳು. ಇದೇನಂದರೆ ಈ ದೇವಸ್ಥಾನ ಸ್ಪೆಷಲ್ ಏನಂದರೆ ಮೇಲ್ಗಡೆಯಿಂದ ಕೆಳಗಡೆ ಕಿತ್ಕೊಂಡ್ಬಂದಿರೋದು ಈ ದೇವಸ್ಥಾನನ. ಫುಲ್ಲು ಬಂಡೆ. ಆಮೇಲೆ ಇಲ್ಲಿ ಕೆತ್ತಿರೋ ಮಣ್ಣನ್ನು ಎಲ್ಲಿ ಹಾಕಿದ್ದಾರೆ ಅಂತಲೇ ಇಷ್ಟ ತನಕ ಯಾರಿಗೂ ಗೊತ್ತಾಗಿಲ್ಲ, ಯಾರಿಗೂ ಸಿಕ್ಕಿಲ್ಲ ಇಷ್ಟ ತನಕ. ಏನು ಕಾರ್ವಿಂಗ್ಸ್ ಗೈಸ್ ನೋಡಿ, ಫುಲ್ ಕೈಯಲ್ಲೇ ಏನು ಪರ್ಫೆಕ್ಷನಾಗಿ ಕೆತ್ತಿದ್ದಾರೆ ಅಂದರೆ ಅವ್ರು ಇದೆಲ್ಲ ತೋರಿಸ್ತಾರೆ ಅನ್ನೋದು. ವಾಟರ್ ಲೆವೆಲೆಲ್ಲ ಇಟ್ಟು ತೋರಿಸ್ತಾರೆ ಹೆಂಗೆ ಸ್ಟ್ರೈಟಾಗಿ ಹೆಂಗೆ ಸ್ಟ್ರೈಟ್ ಆಗಿರುತ್ತೆ, ಫುಲ್ ಸ್ಟ್ರೈಟಾಗಿ. ಹಾಂ, ಏನೋ ಇರಬೇಕು. ಏನು ಸಖತ್ತಾಗಿ ಮಾಡಿದ್ದಾರೆ, ಹೆಂಗೆ ಕಟ್ಟಿದ್ದಾರೆ. ಏಲಿಯನ್ಸ್ ಬಿಲ್ಡ್ ಮಾಡಿರೋದು ಇದೇ ಟೆಂಪಲ್ ತಾನೇ, ಏಲಿಯನ್ಸ್ ಬಿಲ್ಡ್ ಮಾಡಿರೋದು ಅಂತ ಹೇಳೋದು. ಇದನ್ನು ಎಲ್ಲರೂ ಸೈಂಟಿಸ್ಟ್ ಎಲ್ಲ ನೋಡಿಬಿಟ್ಟು ಏಲಿಯನ್ಸ್ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನೆಲ್ಲ ಏಲಿಯನ್ನು. ಹಾಂ, ಸಖತ್ತಾಗಿದೆ. ಫುಲ್ ನೀರು ಮೇಲಿಂದ ಬೀಳ್ತಾ ಇದೆ. ಇಲ್ಲಿಂದ ವಾಟರ್ ಫಾಲು ಜೋರಾಗಿ ಬರುತ್ತೆ ಅನಿಸುತ್ತೆ ಮಳೆಗಿಳೆ ಬಂದರೆ. ನೋಡಿ ಇಲ್ಲಿ ಫುಲ್ಲು ಹೈಟು. ಇದನ್ನು ಹೆಂಗೆ ಕಾರ್ವ್ ಮಾಡಿದ್ದಾರೆ ಅಂತಲೇ ಎಲ್ಲರಿಗೂ ಶಾಕಿಂಗ್ ವಿಚಾರ. ಅಂದರೆ ಹೌ ಡಿಡ್ ದೇ ಕಾರ್ವ್ ದಿಸ್ ಅಂತ, ವಿತ್ ದಿಸ್ ಪರ್ಫೆಕ್ಷನ್. ಹಾಂ, ಎಲ್ಲ ಮುರಿದು ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲೇನಿದೆ ಮೇಲೆ ನೋಡಿ. Look at that. Wow. That's really wow. ವ್ಲಾಗ್ ಆಫ್ ಮಾಡೋದು ಸಿಗೋದು, ಆಫ್ ಮಾಡೋದು ಸಿಗೋದು. ಫೋಟೋಸ್ ತೆಗಿಬೇಕಾದ್ರೆ ಆಫ್ ಮಾಡ್ತೀನಿ. ನೋಡಿ ಅಲ್ಲಿ ಮೇಲೆಲ್ಲ ಕಾರ್ವಿಂಗ್ಸ್ ಇದೆ, ಫುಲ್ ಎಲ್ಲ ಇದೆ. ಇಲ್ಲೂ ಏನೋ ಮಾಡಿದ್ದಾರೆ, ನಡ್ಕೊಂಡು ಹೋಗೋದಾರ ದಾರಿನ ಏನೋ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ಮೇಲೆ ಹೋಗೋರೆ. ದೇವಸ್ಥಾನ ಇಲ್ಲಿ ಇದೆಯಾ? ಇಲ್ಲಿ ಒಳಗೆ ನೋಡೋಣ. ಕಾಯ್ಸ್ ಇದು ವೀಕ್ ಡೇ ಇವತ್ತು. ಅದು ಮಿಡ್ಡು ವೆಡ್ನಸ್ಡೇನೇ ಇವತ್ತು. ವೆಡ್ನಸ್ಡೇನೇ ಹಿಂಗಿದ್ದಾರೆ. ಇನ್ನು ಬೇರೆ ದಿನ ಇನ್ನು ಹಿಂಗಿರಬೇಡ. ಸೈಕಾಗಿ ಹೋಗ್ತೀರಾ ಫುಲ್ಲು. ಎಸ್, ಇಲ್ಲಿ ಮೇಲೆ ಹೋಗಿ ದಾರಿ ಇದೆ. ಬಾ, ಮೇಲೆ ಹೋಗ್ಬೋದಿಲ್ಲಿ. ಎಲ್ಲಿ ನನಗೆ ತೋರಿಸ್ಬಿಡ್ತೀರಿ. ಓ, कुठे पण येऊ शकतो, तिकडे पण जाऊ शकतो. खाली जाऊन ब्लॉक करा. ಒಳಗಡೆ ಗುಡಿ ಇದೆ. ಹೋಗಬೇಕು.
ಏನು ಗೈಸ್ ನೋಡಿ, ಅಲ್ಲೇ ಹಿಂದೆ ಇದಿರೋದು, ಇಲ್ಲೇ ಬಸವಣ್ಣ ಇರೋದು. ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಾರ್ದು ಲೆಕ್ಕದಲ್ಲಿ, ಎಲ್ಲರೂ ಹಾಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಹಾಕೊಂಡು ಹೋಗಾಗಿದೆ ಇಷ್ಟೊತ್ತಿಗೆ. ಎಲ್ಲ ಹಾಳು ಮಾಡಿದ್ದಾರೆ ತುಂಬ. ಕೆಲ ಮುಂದೆ ಹೋದರೆ ಬಾಲ್ಕನಿ ವ್ಯೂ ಸಿಗುತ್ತೆ. ಇದು ತೋರಿಸ್ತೀನಿ, ಸಖತ್ತಾಗಿದೆ ಬಾಲ್ಕನಿ. ಏನು ಕಟ್ಟಿದ್ದಾರೆ ಅಲ್ಲೆಲ್ಲ ನೋಡಿ, ಕೆಳಗಿಂದ ಕಾಣಿಸಲ್ಲ, ಮೇಲಿಂದ ನೋಡಿ ಎಲ್ಲ ಕಾಣಿಸುತ್ತೆ. ಎಸ್, ಬಾ ಪ್ರತೀಕ್. कुछ ले आना उसके लिए ಇದೆ ಬಾಲ್ಕನಿ. काली फोटो आ रही है, इससे पैसे ही आएंगे, पीछे वाली सब्जी आएगी, पूरा स्पेस में वो आ रहा है. पीछे ऐसे खड़े हो, ऐसे 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 मारता है, ऐसे ऐसे. ಅಲ್ಲಿಂದ ಬಂದಿದ್ದೀವಿ ನೋಡಿ. ಇಲ್ಲಿಂದ ಒಂದ್ಸತಿ ಆ ಕಡೆ ವ್ಯೂ ತೋರಿಸಿದ್ನಲ್ಲ, ಈ ಕಡೆ ವ್ಯೂ ನೋಡಿ. ಇದು ಮೊದಲು ಅಲ್ಲಿ ಹೋಗಿ ತೋರಿಸ್ದೆ ಬಾಲ್ಕನಿ. ಇದು ಬಾಲ್ಕನಿ ಅಷ್ಟೇ. ಈಗ ಗೋಯಿಂಗ್ ಬ್ಯಾಕ್. ಗೋಯಿಂಗ್ ಬ್ಯಾಕ್ ಗೈಸ್, ವಾಪಸ್. ಇದೆ ಬಾಲ್ಕನಿ, ಇಲ್ಲಿಂದ ಎಕ್ಸಿಟ್. ಒಳಗೆ ದೇವಸ್ಥಾನ ಇದೆ. ಹೂವು ಎಲ್ಲ ತೆಗೆದು ಹೋಗ್ಬೇಕು. ನಾನು ತುಂಬ ಕಷ್ಟ ಆಗುತ್ತೆ ಗುರು ದೇವಸ್ಥಾನ ಒಳಗೆ ಹೋಗೋಕ್ಕೆ. ಬಟ್ ದೇವರೇ ಇಲ್ಲಿಂದ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೇಳ್ಕೊತೀವಿ ಅಷ್ಟೇ. ಓಕೆ, ಮತ್ತೆ ಸಿಗೋಣ. ಸಿಗ್ತಾನೆ ಇರ್ತೀನಿ. ಕೈಲಾಸ ಟೆಂಪಲಿಂದ ಹೊರಟ್ವಿ. ಎಲ್ಲ ನೋಡಿದ್ರಲ್ಲ ಸುತ್ತ, ಫುಲ್ 360 ವ್ಯೂನು ಬಂದಿದ್ದೀವಿ. ಇನ್ನೇನು ತೋರಿಸ್ಬೇಕು? ಇನ್ನೇನು ಇಲ್ಲ, ಇನ್ನು ಮೇಯ್ನ್ ಇರೋದೇನಿಲ್ಲ. ಫಾಸ್ಟಾಗಿ ಇಲ್ಲೊಂಚೂರು ಮೇಲಿಂದ ಹೋಗ್ಬೋದಾ ನೋಡೋಣ ಶಶು. ಮೇಲಕ್ಕೆ ಹೋದರೆ ಸಾಕು ನನಗೆ. ಹಾಂ, ಅಷ್ಟು ಯಾರು ಇರಬಾರ್ದು ಅಷ್ಟೇ ನನಗೆ. ಅಲ್ಲಿ ಯಾರೂ ಇಲ್ಲ, ಕಾಣ್ತಿಲ್ಲ. ಅಲ್ಲಿ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಕಾಣ್ತಿರ್ಬೋದು. ಬ್ಯಾಟ್ರಿ ಖಾಲಿ ಆಗಿದೆ, ಚೇಂಜ್ ಮಾಡ್ತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಚೇಂಜ್. ಇಲ್ಲಿದೆ ನೋಡಿ ಏನೇನಿದೆ ಅಂತ, ಮ್ಯಾಪ್ಸ್, ಲೊಕೇಶನ್, ಪ್ಲ್ಯಾನ್. ಕೇವ್ ನಂಬರ್ 1 ರೂಟ್ 477 ಮೀಟರ್ಸು. ಕೇವ್ ನಂಬರ್ 10 335 1 minute 22:11 573. ಅದೇ 1.5 hour ಬೇಕಾಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಸುತ್ತ ಇದೆ ನೋಡಿ, ಇಲ್ಲೆಲ್ಲ ಇದೆ, ಎಲ್ಲೆಲ್ಲಿ ಏನೇನಿದೆ ಅಂತ ಇಲ್ಲಿ ಸುತ್ತ ಇದೆ. ಇಲ್ಲೇ ಎಲ್ಲ ಕೇವ್ಸ್ ಇರೋದು. ಬರೀ ಕೇವ್ಸ್ ಅಷ್ಟೇ, ಏನಿಲ್ಲ. ಆದರೆ ಟೆಂಪಲ್, ಕೈಲಾಸ್ ಟೆಂಪಲು, ಜೈನ್ ಟೆಂಪಲು. ಯಾವುದು ಟೆಂಪಲ್? ಕೈಲಾಸ್ ಟೆಂಪಲ್, ಜೈನ್ ಟೆಂಪಲ್, ಎಲ್ಲ ಐತೆ. ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್. ಹಾಂ, ಹಿಂದೂಯಿಸಮ್, ಬುದ್ಧಿಸಮ್, ಜೈನಿಸಮ್ 3 ಇದೆ. ಹಾಂ, ಬುದ್ಧಿ ಹಿಂಗೆ ಕರೆಕ್ಟ್ ನಾನು ಹೇಳ್ತೀನಿ, ಗೈಡ್ ಯಾಕೆ. ಹಾಂ, ಇದು ಬುದ್ಧ ಅಂತ ಇದ್ದಿದ್ದೀರ, ಬುದ್ಧಿಸಮ್ ಜೈನ್ ಕೇವ್ಸು. ಹಾಂ. ಅದ್ರಲ್ಲಿ ಇನ್ನೊಂದು ಇನ್ ಕೇಸ್ ಬಿಡಲ್ಲ ಅನ್ಸುತ್ತೆ. ಇನ್ ಕೇಸ್ ಬಿಟ್ಟರೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಬರುತ್ತಲ್ಲ, ಅದು ಎಕೋ ಆಗುತ್ತೆ. ಓ, ಆ ಕೇವಲ್ಲ ಬುದ್ಧಿಸ್ಟ್ ಕೇವಲ್ಲಿ. ಹಾಂ, ಹಿಂದೂಯಿಸಮ್ ಕೇವಲ್ಲಿ
ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹಾಂ ಬಟ್ ಜೈನಿಸಮ್ ಅಲ್ಲಿ ಮಹಾವೀರ್ ಜೈನ್ಗೆ ಅಲ್ವಾ ಅದು ತಪಸ್ ಮಾಡಿದ ಜಾಗ ಅಂತ ನಂಬಿಕೆ. ಹಾಂ ಬುದ್ಧಿಸ್ಟ್ ಅದೇ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಬರುತ್ತೆ ಅಂತ ನಂಬಿಕೆ ಇದೆ. ಅದು ನೈಸ್. ಅಷ್ಟೇನಾ? ಯಾ ನಾನು ಡೀಟೇಲ್ ಇದನ್ನ ಹೇಳ್ತೀನಿ. ಯಾ ಹೋಗ್ತಾ ಥ್ಯಾಂಕ್ ಯು. ಕೈಲಾಸ ಒಂದಂತ ಅದೊಂದರಲ್ಲೇ ಫುಲ್ ತುಂಬ ಹೋಗಿದ್ದಾರೆ ಜನ. ಇಲ್ಲೂ ಸ್ಲಿಪ್ಪರ್ ಬೀಚ್ ಹೋಗಬೇಕು. ಸ್ಲಿಪ್ಪರ್ ಬೀಚ್ ಒಂದು ಹೋಗಲ್ಲ ಕೇವ್ ನಂಬರ್ 10 ಆಯಿತಾ. ಸ್ಲಿಪ್ಪರ್ ಬೀಚ್ ಹೋಗಲ್ಲ, ನೋಡಿಬಿಡಿ ಆ ಕಡೆ ಹೋಗೋಣ. ವಿಡಿಯೋ ಮಾಡ್ಬಿಟ್ಟಿದ್ದೀನಿ ನಾನು, ಝೂಮ್ ಮಾಡ್ಬಿಡೋದು ಮಾಡಿದೆ. ಫೋನಲ್ಲಿ ತೆಗ್ದಿದ್ದೀನಿ ಬಿಡು, ಫೋಟೋ ಹಾಕೋಣ. ಇಲ್ಲಿ ನೋಡಿ, ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಮಾತ್ರ. ನೋಡಿ ಕೈಲಾಸಲ್ಲಿ ಇದ್ದಂಗೆ ಇಲ್ಲಿ ಯಾರೂ ಇಲ್ಲ, ಇಲ್ಲೆಲ್ಲ ಫುಲ್ ಖಾಲಿ. ಬರೀ ಕೈಲಾಸಲ್ಲಿ ಮಾತ್ರ ತುಂಬ್ಕೊಂಡು ತುಳ್ಕಾಡ್ತಿದ್ದಾರೆ ಎಲ್ಲರೂ. ಸ್ಪೆಕ್ಸ್ ಬಿದ್ದೈತೆ ಅಂತ ನೋಡಿದೆ. ಕೇವ್ ನಂಬರ್ 8 ಏನು ಕಾರ್ವಿಂಗ್ಸ್ ಮಾಡಿದ್ದಾರೆ ಆದರೂ ಆಯ್ತು ಬಿಡಿ. ಅದು ಮೇಲಿಂದ ಕೆಳಗೆ ಮಾಡಿರೋದಲ್ವಾ, ಹಂಗಾಗಿ ತುಂಬ ಸಖತ್ತು ಮಾತ್ರ. ಫಾಲ್ಸ್ ನೀರು ಬೀಳ್ತಾ ಇದೆ. ಕೇವ್ 629613 ನೀರು ನೋಡಿ ಬೀಳ್ತಾ ಇದೆ ಇಲ್ಲಿ. ತೆಗೀರಿ, ಫೋಟೋ ತೆಗೀರಿ ಆಯಿತಾ. ಎಲ್ಲೋ ಒಳಗೆ ಹೋಗೋದು, ಒಳಗೆ ಹೋಗಿ ಬರೋಣ. ಬಂದೆ ನಂಗೆ ಅವನಿಗ 691 ಅನಿಸುತ್ತೆ ಇಲ್ಲಿರೋದು ಕೇವ್. ಹಾಂ, ಕೇವ್ಸ್ ಬಗ್ಗೆ ಎಲ್ಲ ಏನೇನೋ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಓ ನೈಸ್, ವೆರೈಟಿ. ಒಂದು ಸುತ್ತ ಬರ್ಬೋದಾ? ಸುತ್ತ ಬರೋದಾದ್ರೆ ಸೀದಾ ಬಂದುಬಿಡೋಣ ಫಾಸ್ಟಾಗಿ. ಸುತ್ತ ಆಗಲ್ಲ. ಹಂಗಾದ್ರೆ ಸ್ಟಾಪ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲೇ ಬೀಳ್ತಾ ಇದೆ ನೀರು. ಹಾಂ, ಕೇವ್ ನಂಬರ್ 5. ಓ ಇದು ನೋಡಿ, ಕಾಣ್ತಾ ಇದೆಯಾ? ಕಾಣ್ತಾ ಇರಲ್ಲ, ಕತ್ಲೆ ಆಗಿದೆ. ಕೇವ್ ನಂಬರ್ 5 ಅದು ಅಲ್ಲ, ಆ ಗತ್ತನ್ನು ಇನ್ನೂ ಬಿಟ್ಟಿಲ್ವಲ್ಲ. ನೋಡಿ ನನ್ನ ಮುಖ ಏನು ಮಾಡೋದು, ಇಲ್ಲಿ ನೋಡಿಬಿಡಿ ಎಲ್ಲ. ಇದನ್ನು ಊಟ ಹೊರಡೋಕೆ ಬರೋ ಅಂತ ಕೇಳಬೇಕಿತ್ತು. ಹಾಂ, ಅದು ಕಂಪ್ಲೀಟ್ ಇಲ್ಲ ಅಂತ. ಸೋ ಸ್ಯಾಡ್ ಫಾರ್ ದೆಮ್ ಮಾತ್ರ. ಶಾಶು ಬೇಯಿಂಗ್ ರೇಸಿಸ್ಟ್. ಅಜ್ಜಿ ಹೆಂಗಿರ್ತಿತ್ತು ನಮ್ಮ ಇಂಡಿಯಾ. ಅವರೆಲ್ಲ ಬಂದಿಲ್ಲ ಅಂದಿದ್ರೆ ಬಂದ್ಬಿಟ್ರು ಹೋಗ್ಬಿಟ್ರು, ಏನು ಮಾಡೋದಾದ್ರೆ. ಓಕೆ ಸಾಕಾ, ಲೆಟ್ಸ್ ಗೋ ಬ್ಯಾಕಾ ಇಲ್ಲ ಹಿಂಗೆ ಹೋಗೋಣ? ಯುಟೆಲ್ ಹಿಂಗೆ ಹೋಗೋದಾದ್ರೆ ಫಾಸ್ಟಾಗಿ ನಡ್ಕೊಂಡು ಹೋಗೋಣ. ವಾವ್, ಬೆಂಗಳೂರು ಎಲ್ಲ ಕರ್ನಾಟಕದವರೆಲ್ಲ ಇದ್ದೀವಿ. ಹಾಂ ಹೌದು. ನೋಡಿ, ಹೋಗಿ ಬಂದೆ ನಾನು, ಫಾಸ್ಟಾಗಿ ಬರ್ತೀನಿ. ಎಮರ್ಜೆನ್ಸಿ ಎಕ್ಸಿಟ್ ಅಂತೆ. ವಾಟ್ ದ ಮಾದರ್ ಗಾಯ್ಸ್, ವೈ ಎಮರ್ಜೆನ್ಸಿ ಎಕ್ಸಿಟ್ ಹಿಯರ್? ಇಲ್ಲಿಗೆ ಯಾಕೆ ಬೇಕು ಎಮರ್ಜೆನ್ಸಿ ಎಕ್ಸಿಟು? ಓ ಶಾಶು, ಹಾಂ ಬಿಡು, ಅಲ್ಲಿಂದನೇ ಗೇಟ್ ನೋಡ್ಕೊಂಡು ರೋಡ್ ಹತ್ರ ನಿಲ್ಲಿಸಿ. ಅದೇ ಅಲ್ಲ ಅಜಂತ ರೋಡು? ಅಷ್ಟೇ ನೋಡಿ ಗೈಸ್, ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಅಲ್ಲಿ ನೋಡಿ, ಅಲ್ಲಿ ಏನು ಪರ್ಫೆಕ್ಟಾಗಿ ಕೆತ್ತವ್ರೆ ಅಂದರೆ, ಕೊರ್ದವ್ರೆ ಅಂದರೆ ನೀರು ಬೀಳಕ್ಕಂತ ಡಿಸೈನ್ ನೋಡಿ. ಹಿಂಗೆ ಕಟ್ ಮಾಡಿ, ಇಲ್ಲ ನೋಡಿದೆ, ನೆಲ ನೋಡ್ತೀನಿ, ಅದು ಹಿಂಗೆ ನೋಡಿ, ಹಿಂಗಿದೆ ಒಂಥರ ಕ್ಲೀನಾಗಿ ನೀರು ಬಂದು ಬೀಳಲಿ ಅಂತ ಮಾಡಿರೋದು. ಕೈಲಾಸ ಟೆಂಪಲಿಗೆ ಮೇಲೆ ಹೋಗ್ಬೋದಿತ್ತು, ಆದರೆ ಈಗ ಒಂದು ವಾರದಿಂದ ಬಿಡ್ತಿಲ್ವಂತೆ. ಏನು ಲಕ್ಕಿ ಪೀಪಲ್ ಅಂದರೆ ನಾವೆಲ್ಲ. ಬಾಬಾ ಇಲ್ಲಿ ಲೆಟ್ಸ್ ಗೋ, ಮುಂದೆ ನೋಡೋಣ. ಆ ಕಡೆ ಆಯಿತು. ಎಸ್, ಗೋಯಿಂಗ್ ಬ್ಯಾಕ್ ಗೈಸ್. ಅಷ್ಟೇ, ಇದೆಲ್ಲ ನೋಡಿದ್ರಲ್ಲ, ತುಂಬ ಸಖತ್ತಾಗಿದೆ ಕಾರ್ವಿಂಗ್ಸ್ ಮಾತ್ರ. ಫುಲ್ ಫ್ಲೆಕ್ಸ್ ಕಾರ್ವಿಂಗ್ಸ್.
ಎಲ್ಲ ನೋಡಿರ್ತೀರಲ್ಲ. ನೋಡಿ ಶಾಶು ಸುಟ್ಟ ಬಾಯಿ, ಶಾಶು ಮತ್ತೆ ಸುಟ್ಟ ಬಾಯಿ. ಹಾಂ ಅಲ್ಲ ಹಾಂ ಹಾಂ ಯಾರು ಆಗುತ್ತೆ ಅಂತ ಹಿಂಗೆ ಓಡಾಡ್ತಿರೋದು. ವಯಸ್ಸಿದಾಗ ನೋಡ್ಕೊಂಡ್ಬಿಡ್ಬೇಕು ಇವೆಲ್ಲ. ಹೌದು, ಹಿಂಗೆ ಓಡಾಡಕ್ಕಿದ್ದಂಗೆ ಓಡಾಡ್ಬಿಡ್ಬೇಕು. ಅದೇ ಅಲ್ಲಿ ಮೆಟ್ಲೆ ತುಡ್ಬೇಕಾರೆ ಎಲ್ಲ ಹೂ ಅಂತ ಹೇಳ್ತಿದ್ದೆ ನಮ್ದು ಇದೇ ಬಾಳಾಗುತ್ತೆ. ನಾ ಅವಾಗ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ. ಫುಲ್ ರಿಟೈರ್ಮೆಂಟಾ ಈ ಥರ ಪ್ಲೇಸ್? ನಾ ಈ ಜನ ಅವರೆಲ್ಲ ಅವಾಗೆಲ್ಲ ಇಲ್ಲ ನೋಡ್ಕೊಂಡು ನನ್ನ ಮಗ ಹುಟ್ಟಿದ ಮಗನಿಗೆ ಕಾರ್ ಕಳ್ಸಿಬಿಡ್ತೀನಿ, ಅವನಿಗೆ ಡ್ರೈವಿಂಗ್, ನಾ ಬರೀ ಕೂಡೋದು. ಫ್ಯಾಮಿಲಿ ಪ್ಲಾನಿಂಗ್ ನೋಡಿ ಹೆಂಗೆ, ಇನ್ನೊಂದು ಸಣ್ಣ ಹುಡುಗ ಇವನೇ ಮಗ, ಇವನಿಗೊಂದು ಮಗ ಅಷ್ಟೇ. ಆ ಮಗ ಒಂದು ಮಗು ಮಾಡಿಸ್ತೀನಿ. ಯಾಕೆ ಕಂಟೆಂಟ್ ಹಾಕ್ಬೇಕಿತ್ತು, ಫ್ಯಾಮಿಲಿ ಕಂಟೆಂಟ್ ಎಲ್ಲ ಹಾಳು ಮಾಡ್ದಾನೆ ಶಾಶು. ಅವ್ನು ಶ್ರೀಮಲ್ ನಾವು ಹಾಳು ಮಾಡ್ತೀವಿ. ನೋ ವರೀಸ್. ಎಸ್, ನಡೀತಾ ಇರುತ್ತೆ, ಎಲ್ಲ ನಡೀತಾ ಇರುತ್ತೆ. ಕ್ಯಾಪ್ ತಂದಿಲ್ಲ.